ನಾವು ಧರ್ಮಸ್ಥಳ ಚಲೋ ಬೆಂಗಳೂರಿಂದ ಸಮಾನ ಮನಸ್ಕರು ಧರ್ಮಸ್ಥಳದ ಭಕ್ತರು ಹಿಂದೂಗಳು ಬಹಳ ಮುಖ್ಯವಾಗಿ ಇವತ್ತು ಹೋಗಬೇಕು ಅಂತೆಲ್ಲ ತೀರ್ಮಾನ ಮಾಡಿ ಸಮಾನ ಮನಸ್ಕರು ಹೋಗಬೇಕು ಅಂತ ಅಂದ್ಕೊಂಡ್ವಿ. ಹಾಸನ ಮೇಲೆ ಹೋಗ್ಬೇಕಾದ್ರೆ ಇವತ್ತು ಇಷ್ಟು ವಿಜೃಂಭಣೆಯಿಂದ ಹಾಸನದ ಎಲ್ಲ ಇರ್ರೆಸ್ಪೆಕ್ಟಿವ್ ಆಫ್ ಆಲ್ ದಿ ಒಂದು ಯಾವುದೇ ಥರ ಪಕ್ಷ ಭೇದ ಇಲ್ದಂಗೆ ಒಂಥರ ಜಾತಿ ಭೇದ ಇಲ್ದಂಗೆ ಎಲ್ಲ ಪದಾಧಿಕಾರಿಗಳು, ಅಧ್ಯಕ್ಷರು, ಕಾರ್ಯಾಧ್ಯಕ್ಷರು ಎಲ್ಲರೂ ಕೂಡ ಪದಾಧಿಕಾರಿಗಳು ಹೆಸರು ಒಬ್ಬೊಬ್ಬರು ಹೆಸರು ಹೇಳೋದು ಬೇಡ ಬಂದಿಷ್ಟೊಂದು ಇದರಲ್ಲಿ ಒಂದು ಸ್ವಾಗತನ ಕೋರಿದ್ರು. ಇದು ವಕೀಲನಿಗೆ ಸಿಕ್ಕಿದಂಥ ಗೌರವ ಅಲ್ಲ, ಇದು ಈ ಧರ್ಮಕ್ಕೆ ಸಿಕ್ಕಿದಂಥ ಒಂದು ಗೌರವ ಅಂತ ನನಗನ್ಸುತ್ತೆ. ಯಾಕಂದರೆ ಇವತ್ತು ಏನಾಗೋಗಿದೆ, ನಮ್ಮ ಧರ್ಮಗಳ ಮಧ್ಯ ಬೆಂಕಿ ಇಡೋದು, ಗುಂಪುಗಳ ಮಧ್ಯ ಬೆಂಕಿ ಇಡೋದು, ಧರ್ಮಸ್ಥಳದಕ್ಕೆ ಅವಹೇಳನಕಾರಿಯಾಗಿ ಮಾತಾಡೋದು, ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಮಾಡಿರ್ತಕ್ಕಂಥ ಕೆಲಸನ ಎಷ್ಟೋ ಒಂದು ಸರ್ಕಾರಗಳು ಮಾಡೋಕ್ಕಾಗಲ್ಲ, ಅಂಥ ಒಂದು ಧರ್ಮಾಧಿಕಾರಿಗಳ ವಿರುದ್ಧ ಒಂದು ಮಾಡುವಂಥದ್ದು. ನೆನ್ನೆ ರಾತ್ರಿ ತಾವು ನೋಡಿದ್ರೆ ಎಲ್ಲ ಮಾಧ್ಯಮಗಳಲ್ಲಿ ಸೌಜನ್ಯ ಭಟ್ ಅವ್ರ ಮಗಳು ಏನಾಗಿದೆ, ಅನನ್ಯ ಭಟ್ ನನಗೆ ಮಗಳೇ ಇಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಟರು. ಇವತ್ತು ಬೆಳಿಗ್ಗೆ ಎದ್ದು ತಿರ್ಗಾದ ಉಲ್ಟಾ ಸ್ಟೇಟ್ಮೆಂಟ್ ಕೊಡ್ತಾರೆ. ಅಂದರೆ ಈ ರೀತಿ ಮನಸ್ಸು ಸ್ಥಿಮಿತದಲ್ಲಿ ಇದೆಯೋ ಅಥವಾ ಇಲ್ವೋ ನಮ್ಗೆ ಗೊತ್ತಿಲ್ಲ. ಮಹೇಶ್ ತಿಮ್ರೋಡಿ ಜೈಲ್ಗೆ ಹೋದ, ಅವನೊಬ್ಬ ಗೋಮುಖ ವ್ಯಾಘ್ರ, ಬಣ್ಣ ಬಳ್ಕೊಂಡಿರ್ತಕ್ಕಂಥ ಇವತ್ತು ಏನಾಗಿದೆ, ಇಂಥವ್ರ ವಿರುದ್ಧ ಗಿರೀಶ್ ಮಟ್ಟಣ್ಣ ಅವರು ಹುಸಿ ಬಾಂಬ್ ಬಿಟ್ಟಂತವನು, ಇಂಥವ್ನ ವಿರುದ್ಧ ಒಬ್ಬ ಸಮೀರ್ ಅಂತ ಕೆಲವು ಯೂಟ್ಯೂಬ್ ಮಾಧ್ಯಮಗಳು ಇಂಥವ್ರ ವಿರುದ್ಧ ಹೋರಾಟ ಮಾಡಬೇಕು ಅಂದರೆ ಈ ಸ್ವತಂತ್ರಕ್ಕೆ ಹೋರಾಟ ಮಾಡಿ ಈ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟು ಮುಂಚೂಣಿಯಲ್ಲಿ ಬಂದವರು ವಕೀಲರು. ಮಹಾತ್ಮ ಗಾಂಧಿ, ಅಂಬೇಡ್ಕರಿಂದ ಹಿಡಿದು ಪ್ರತಿಯೊಬ್ಬರು ಹಲವಾರು ಜನ ಮುಂಚೂಣಿ. ಇವತ್ತು ಧರ್ಮಕ್ಕೆ ಒಂದು ಕಂಟಕ ಬಂದಾಗ ನಾವು ವಕೀಲರುಗಳೇ ಮುಂದಕ್ಕೆ ಹೋಗಬೇಕು. ಅದ ಒಂದು ಕಾರಣದಿಂದ ಇವಾಗ ಇದನ್ನು ಒಂದು ಪ್ರಾರಂಭ ಮಾಡಿದ್ದೀವಿ. ಇದ್ರ ಉದ್ದೇಶ ಇಷ್ಟೇ, ಧರ್ಮ ಮೊದಲು. ಧರ್ಮ ಅಂದರೆ ಏನು? ಧರ್ಮ ಮೊದಲು. ವಕೀಲರು ಏನಿರ್ತೀವಿ ನಾವು, ವಕೀಲಕ್ಕೆ ನಮ್ಮ ಕಾನೂನು ಬರೋದಕ್ಕೂ ಮೊದಲು ನಮ್ಮ ಧರ್ಮ ಇತ್ತು, ನಮ್ಮ ಸಂಸ್ಕೃತಿ ಇತ್ತು. ನಮ್ಮ ಸಂಸ್ಕೃತಿಯ ಉಳಿವಿಗಾಗಿ, ನಮ್ಮ ಧರ್ಮದ ಉಳಿವಿಗಾಗಿ, ಅದರಲ್ಲೂ ನಮ್ಮ ಕರ್ನಾಟಕದ ಅಸ್ಮಿತೆ ಧರ್ಮಸ್ಥಳ, ಅದರ ಒಂದು ಅಳಿವಿಗೆ ಒಂಥರ ಅಳ್ಳಾಡಿಸ್ಬೇಕು, ಅದಕ್ಕೆ ಕೆಟ್ಟ ಕಳಂಕ ತರಬೇಕು ಅಂತ ಒಂದು ಏನು ಹೊರಟಿದ್ದಾರೆ ಅಂಥವ್ರ ವಿರುದ್ಧವಾಗಿ ಇವತ್ತು SITಗೆ ಹೋಗಿ ನಾವು ಕೂಡ ಒಂದು ರೆಪ್ರೆಸೆಂಟೇಷನ್ ಕೊಡ್ತಾ ಇದ್ದೀವಿ. ಅಲ್ಲಿಂದ ಮುಗಿಸ್ಕೊಂಡು ವೀರೇಂದ್ರ ಹೆಗ್ಡೆ ಅವ್ರನ್ನ ಮೀಟ್ ಆಗೋದು. ಹಾಗೆ ನಂತರ ಮೋದಿಯವರಿಗೆ ಕೂಡ ಒಂದು ರೆಪ್ರೆಸೆಂಟೇಷನ್ ಕಳಿಸ್ತಾ ಇದ್ದೀವಿ. ಈಗ ಆಲ್ರೆಡಿ ನಾವು ಎಲ್ಲ DGIGP, SIT ಎಲ್ಲರಿಗೂ ಕೂಡ ನಾವು ರೆಪ್ರೆಸೆಂಟೇಷನ್ ಕೊಟ್ಟಿದ್ದೀವಿ. ಅದ್ರ ಮೇಲೆ ಭಾಳ ಆ್ಯಕ್ಟ್ ಮಾಡಿದ್ದಾರೆ. ಆದರೆ ಇವತ್ತು ಖುದ್ದು ನಾವೇ ಹೋಗಿ ಇವತ್ತು ಧರ್ಮಸ್ಥಳಕ್ಕೆ ನಮ್ಮ ಎಲ್ಲ ವಕೀಲರು, ಹಾಸನ ವಕೀಲರಿಂದ ಹಿಡಿದು ಮಂಡ್ಯ, ಮೈಸೂರು, ಬೆಂಗಳೂರು, ಹಲವು ತುಮಕೂರು ಕಡೆಯಿಂದನೂ ಬಂದಿದ್ದಾರೆ. ಎಲ್ಲ ವಕೀಲರು ಕೂಡ ಹಲವಾರು ಜನ ಬಂದಿದ್ದಾರೆ. ಸೊ ಎಲ್ಲರೂ ಕರ್ಕೊಂಡು ಇವತ್ತು ಆಲ್ಮೋಸ್ಟ್ ಒಂದು 800 ಜನ ವಕೀಲರಿದ್ದಾರೆ. ಇವಾಗ ಇನ್ನೂ ಫುಲ್ಲು 240 ಗಾಡಿಯಲ್ಲಿ ಬಂದಿದ್ದೀವಿ. ಸೊ ಅದರಲ್ಲಿ ಒಂದು 50-100 ಗಾಡಿ SIT ತನಕ ಹೋಗಿ ನಾವು ಒಂದು ರೆಪ್ರೆಸೆಂಟೇಷನ್ ಕೊಟ್ಬಿಟ್ಟು ಇವತ್ತು ನಮ್ಮ ಧರ್ಮದ ಉಳಿವಿಗಾಗಿ ಅಷ್ಟೇ, ಇದರಲ್ಲಿ ಯಾವ ಸ್ವಾರ್ಥವೂ ಇಲ್ಲ. ಒತ್ತಾಯ ಅವಹೇಳನಕಾರಿ ಹೇಳಿಕೆಗಳನ್ನ ನಿಲ್ಲಿಸಬೇಕು. ಧರ್ಮಸ್ಥಳ ಹಾಗೆ ಧರ್ಮಾಧಿಕಾರಿಗಳನ್ನ ಟಾರ್ಗೆಟ್ ಮಾಡ್ತಾ ಇರೋದನ್ನ ನಿಲ್ಲಿಸಬೇಕು. ನಮ್ಮ ಧರ್ಮದ ರಕ್ಷಣೆ ಅಷ್ಟೇ ನಮ್ಮ ಇದು. ಅದು ಭಾಳ ಸೀರಿಯಸ್ ಆಗಿ SIT ಅವರು ಇನ್ವೆಸ್ಟಿಗೇಷನ್ ಮಾಡಬೇಕು. ಸ್ಟಾರ್ಟಿಂಗು ಸ್ಕಲ್ನ ಎತ್ಕೊಂಡ್ಬಂದಲ್ಲ, ದಟ್ಸ್ ಇಟ್ ಸೆಲ್ಫ್ ಅಫೆನ್ಸ್. ಅವ್ರನ್ನ ಇಮಿಡಿಯೇಟ್ಲಿ ಕಸ್ಟಡಿ ತೊಗೊಳ್ಬೇಕಾಗಿತ್ತು. ಕಸ್ಟಡಿ ತೊಗೊಂಡು ಕೇಸ್ ಬುಕ್ ಮಾಡಿ ದೆನ್ ಇಮಿಡಿಯೇಟ್ಲಿ ಇನ್ವೆಸ್ಟಿಗೇಷನ್ ಮಾಡಬೇಕಿತ್ತು. ಆದರೆ ಅದು ಯಾವುದನ್ನು ಮಾಡಿಲ್ಲ. ಭಾಳ ಲ್ಯಾಪ್ಸಸ್ ಇದೆ ಇನ್ವೆಸ್ಟಿಗೇಷನಲ್ಲಿ. ಅದು ಯಾವುದು ಮಾಡ್ದಂಗೆ SIT ಭಾಳ ಸೀರಿಯಸ್ ಆಗಿ ಇನ್ವೆಸ್ಟಿಗೇಷನ್ ಮಾಡಲಿ. ನಾವು SIT ಮಾಡೋ ಇನ್ವೆಸ್ಟಿಗೇಷನ್ನ ಖಂಡಿತ ಅಕ್ಸೆಪ್ಟ್ ಮಾಡ್ತೀವಿ. ಆದರೆ ಅದು ಪಾರದರ್ಶಕವಾಗಿರಬೇಕು, ಹಾನೆಸ್ಟ್ ಆಗಿರಬೇಕು ಅಂತ ಅಷ್ಟೇ ಕೇಳ್ಕೊಳ್ತೀವಿ. ಯಾಕಂದರೆ ಇದು ಧರ್ಮದ ಎಸ್ ಅದು ನೋಡೋಣ, ಬಂಧನ ಅಂತನೋ ಅಥವಾ ಈ ಕಸ್ಟಡಿ ತೊಗೊಳೋದಕ್ಕಿಂತ ಹೋಗಿದ್ದಾರೋ ಗೊತ್ತಿಲ್ಲ. ಎಕ್ಸಾಕ್ಟ್ಲಿ ಅದ್ರ ಬಗ್ಗೆ ತಿಳ್ಕೊಳ್ದೆ ನಾವು ಮಾತಾಡೋದಕ್ಕಿಂತ ಬಂಧನ ಮಾಡಿದ್ದಾರೆ. ಬಟ್ ಏನಕ್ಕೆ ಕೋರ್ಟ್ ಪರ್ಮಿಷನಿಂದ ಕಸ್ಟಡಿ ತೊಗೊಂಡೋಗಿ ಹೋಗಿದ್ದಾರೆ. ನೆಕ್ಸ್ಟ್ ಇನ್ವೆಸ್ಟಿಗೇಷನ್ ಆಗಲಿ, ಅದಾದಮೇಲೆ ಅದ್ರ ಮೇಲೆ ಸ್ಟೇಟ್ಮೆಂಟ್ ಮಾಡೋಣ. ಸದ್ಯಕ್ಕೆ ಗಿರೀಶ್ ಮಟ್ಟಣ್ಣ, ತಿಮ್ರೋಡಿ, ಸಮೀರು, ಆಮೇಲೆ ಯಾರು ಕೆಲವೊಂದು ಯೂಟ್ಯೂಬ್ ಚಾನಲ್ಸ್ಗಳು, ಜಯಣ್ಣ, ಜಯಂತ್, ಇವರೆಲ್ಲರೂ ಕೂಡ ಜೈಲಿಗೆ ಹೋಗಬೇಕು. ಇವರು ಶಾಶ್ವತವಾಗಿ ಈ ಧರ್ಮದಿಂದನೇ ಉಚ್ಚಾಟನೆ ಆಗೋಗ್ಬಿಡ್ಬೇಕು. ಅಷ್ಟರ ಮಟ್ಟಿಗೆ ಇವರಿಗೆ ಶಿಕ್ಷೆ ಆಗಬೇಕು ಅಂತ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು ನಾರಾಯಣ ಸ್ವಾಮಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.